ಅವ್ವ ನಿನ್ನ ಮನೇಲಿ ಹುಡುಕೋ ನಾನು ಆಸ್ಪತ್ರೆಗೆ ಪಾರ್ತಿ ಕರ್ಕೋಗಿದ್ದು ಬಂದ್ಬಿಡ್ತೀನಿ. ಸುಮ್ಮನೆ ಏನು ಮಾಡೋಕ್ಕೆ ನಾವಿಬ್ಬರಾದ್ರೆ ಜಲ್ದಿ ಬಂದ್ಬಿಡ್ತೀವಿ. ಮನೇಲೇ ಇರು. ಅಮ್ಮ ಗಿಮ್ಮ ಎರಡು ಬಂದ್ಗಿಂತಾರೇನೋ ಮಾಲಾಗಿಲ್ಲ ಹಟ್ಟಿತವೆ ಇರು. ಆಮೇಲೆ ಹೊಸ ಎಲ್ಲ ಅದೇ ಆಮೇಲೆ ಹೊಸ ಬರಾಕ ಟೈಮು ಎತ್ತಗೂ ಬೇಡ ಮನೆ ತವಿರವ ನೀನು. ಅಲ್ಲಕಲ್ಲ ಬಾ ಅಂತ ಕರೆದ್ಬಿಟ್ಟು ಆಸ್ಪತ್ರೆಗೆ ಹೋಗೋದ ಅಂದ್ಬಿಟ್ಟು ಈಗ ನೀನೇ ಹೋಗಿದ್ದು ಬರ್ತೀನಿ ಅಂತಿದ್ದಿಲ್ಲ. ಹುಷಾರಾಗಿ ತೋರಿಸಿ ಮಗವ. ಉಂಕನವ ಹುಷಾರಾಗಿ ತೋರ್ಸ್ಕೊಬತ್ತೀನಿ ಕತೆ. ನೀನು ಅದಕ್ಕೆ ತಲೆ ಕೆಡ್ಸ್ಕೊಂಡು ನಾನಿಲ್ವಾ? ನಾನು ತೋರ್ಸ್ಕೊ ಕರ್ಕೊಬತ್ತೀನಿ ಕತೆ. ನೀನು ತಲೆ ಕೆಲ ಕೆಡ್ಸ್ಕೊಬೇಡ. ನೀನು ಮನೆ ತವಿರು. ಹೊಸ ನೋಡ್ಕೊ ಹೊಸ ಹಂಗೆಯ. ಸರಿ ಕದ್ಬಿಡು. ನಾನು ಹಂಗೆ ಅನ್ಕೊತಿದ್ದೆ ನಿಮ್ಮ ಅಪ್ಪನದೆಲ್ಲ ಹೋಗೋದು ಇನ್ನೂ ಬಂದಿಲ್ಲ. ಏನು ಕೂಸ್ ಕರ್ಕೊ ಹೋಗಿದ್ರೆ ಕೂಸ್ ಜರಗನೆ ಜಾಸ್ತಿ ಆಗ್ಬಿಟ್ರೆ ಇನ್ನೊಸಿ ಒತ್ತು ಮಾಡಿಬಿಟ್ರೆ ಆಸ್ಪತ್ರೆಗೆ ಬೇರೆ ಬಾಕ್ಲಚ್ಬಿಡ್ತಾರೆ. ಸರಿ ಕತೆ ಹೋಗಿದ್ದು ಬನ್ನಿ ಹೋಗಿ. ಪಾರ್ವತಿ ಡಾಕ್ಟ್ರಿಗೆ ಹೇಳು ಯಾಕೋ ಮೈ ಬೆಚ್ಕವೆ ಹೇಳೋದೇ ನಿಲ್ಸಕ್ಕಿಲ್ಲ. ಆಮೇಲೆ ಮೆಲ್ಲಗೆ ಕುಹ ಕುಹ ಅಂತ ಕೆಮ್ತದೆ ಅಂತ ಹೇಳು. ಆಮೇಲೆ ಏನು ಹೇಳಿದ್ರು ಅಂತ ನೆಟ್ವಾಗಿ ಕಿವಿ ಕೊಟ್ಟು ಕೇಳಿಸ್ಕೊಬ. ಆಮೇಲೆ ಏನು ಹೇಳಿದ್ರು ಗೊತ್ತಾಗ್ಲಿಲ್ಲ ಕಣವ, ಸರಿಯಾಗಿ ಹೇಳಿಲ್ಲ ಕಣವ ಅಂತ ಇಲ್ಲೊಂದು ಅಂಕು ಆಡ್ಬೇಡ ನೀನು. ಸರಿ ಕದ್ ಬಿಡವ ಅಣ್ಣ ನಡಿ ಮತ್ತೆ ಹೋಗದ. ಅವ್ರೆ ಬಾಕಿ ಹಚ್ಕೊಬಿಟ್ಟರು ಮನ್ಗವನೆ ಏನು ಹೊಳ ಹಿಡಿದ್ರೆ ಮಾತ್ರವ ಏನು ನಿಲ್ಸಕ್ಕಿಲ್ಲ ಅಣ್ಣ. ಬಾ ಪಾರತಿ ಎತ್ಕೊಳ ನಮಗವ. ಬೇಡ ನಡಿ ಅಣ್ಣ ಎತ್ಕೊಬತ್ತೀನಿ ನನಗೆ. ಸರಿ ಬಾ. ಅಲ್ಲ ಎದ್ರಲ್ಲಿ ಹೋದಿರಿ ಕೂಟ್ರಲ್ಲಿ ಹೋದಿರೋ ಇಲ್ಲ ಆಟದಲ್ಲಿ ಹೋದಿರೋ? ಇಲ್ಲ ನನ್ನ ಫ್ರೆಂಡ್ ಆಟ ಹೇಳಿವ್ನಿ ಅವನೇ ಬಂದವನೇ. ಹಂಗೆ ತೋರಿಸ್ಕೊಂಡು ಹಂಗೆ ಬಂದ್ಬಿಡ್ತೀವಿ. ಕಾಸು ಕೊಡ್ಬೇಕಾ? ಇಲ್ಲಕ ತಗೋ ಪ್ರಿಯೆ ಹೇಳ ಚಂದ ನೋಡಿ ಹೇಳ ಚಂದವಾ. ಫ್ರೆಂಡು ಒಂದಲ್ಲ ಅದಕ್ಕೆ ಫ್ರೀ ಏನು ಅನ್ಕೊಂಡೆ. ಚೆನ್ನಾಗಿ ಮಾತಾಡ್ತಿದ್ದೀಯಲ್ಲ ನೀನು ನೋಡಯ್ಯ. ಫ್ರೆಂಡು ಅಂದ್ಬಿಟ್ಟು ಹಂಗೆ ಫ್ರೀ ಬರೋಕ್ಕದ ಚೆನ್ನಾಗಿ ಮಾತಾಡ್ತಿದ್ದೇನು ಪೆಟ್ರೋಲ್ ಎಲ್ಲ ಫ್ರೀ ಬಂದದೇನೋ. ಅವ್ನು ನೋಡ್ರೆ ಲೋನ್ಗೆ ಆಟ ತಗೋತಾವನೆ. ಫ್ರೆಂಡು ಅಂತ ನಾವು ಫ್ರೀಗೆ ಹೊಂಟೋದ್ರೆ ಅವ್ನು ಪಂಗನ ಹಾಕಬೇಕಾಯ್ತದೆ. ಬಾ ಪಾರತಿ. ಸರಿ ಕಣವ ಬರೋಣ ಮತ್ತೆ. ಸರಿ ಕೂಸ ಬಿಗಿಯಾಗಿ ಎತ್ಕೊ ಇಲ್ಲ ಅಂದ್ರೆ ಕೊಟ್ಬಿಡು. ಕುಳ್ಳನ್ ಕೊಡು ಅವನೇ ಎತ್ಕೊಳ್ಳಿ. ಸರಿ ಕದ್ ಬಿಡವ. ಸರಿಯಾರು ನೋಡ್ಕೊಬರ್ಬೇಕಾಯ್ತು. ಕರಾಗಕ್ಕೆ ಬೇರೆ ಟೈಮ್ ಆಗದೆ. ಅಕ್ಕ ಲಕ್ಷ್ಮಕ್ಕ ಕಿವುಡಮ್ಮ ಅದು ಯಾರೋ ಕರೀತಾ ಕೂತವ್ರಲ್ಲ. ಯಾರು? ನಾನು ಕರಕ ಪದ್ಮ. ಬಾ ಪದ್ಮ ಬಾ ಪದ್ಮ ಕೂತ್ಕ ಬಾ. ಏನ್ ವಿಷಯ? ಅದೇ ಕನಕ ಒಂದು ಪಾವ ಹಾಲಿದ್ರೆ ಬೇಕಾಯ್ತು. ಅದಕ್ಕೆ ಹಾಲು ಕರ್ತಿದ್ರೆ ಈಸ್ಕೋಗೋದ ಅಂದ್ಬಿಟ್ಟಂಗೆ ಬಂದೆ. ಅಲ್ಲ ವತರ್ನಾಗ ಈಸ್ಕೋಗ್ನಿದ್ವಾ ಅಲ್ಲ? ವತರ್ನ ಕರೆಯೋತಾರೆ ಕುಳ್ಳ ಕರೀತಿದ್ನಲ್ಲ ಅಲ್ಲೇ ಕೊಟ್ನಲ್ಲ ಈಸ್ಕೋಬೋದೆ. ಅದೇ ಎಕ್ಸ್ಟ್ರಾ ಬಳಸ್ಕೊತಿದ್ನಲ್ಲ ಅದು ಬಿಟ್ಬಿಟ್ಟು ಎಕ್ಸ್ಟ್ರಾ ಈಸ್ಕೊಳಕ್ ಬಂದಿದ್ದು. ನಂಟ್ಕೊಂಡ್ರು ಬಂದಿದ್ದಾರಾ? ಇಲ್ಲ ಕನಕ ನಂಟ್ರು ಯಾರೂ ಬಂದಿಲ್ಲ. ನಮ್ಮ ಹೆಣ್ಣು ಹಠ ಹಿಡಿತಾ ಕೂತಿದ್ದು. ಹಾಲು ಪಾಯಸ ಮಾಡ್ಕೊಡು ಹಾಲು ಕೇಕ್ ಸಾವಿಗೆ ಕೊಡು ಹಾಲು ಕೀರು ಮಾಡ್ಕೊಟ್ಟಾರಲ್ಲ ಅದು ಮಾಡ್ಕೊಡು ಅಂತ ಏನು ಜೀವ ತೆಗಿತಾ ಕೂತಿತ್ತು. ಅದಕ್ಕೆ ತಾಳು ಅದನ್ನಾರು ಮಾಡ್ಕೊಡಕ್ಕಾಯ್ತದೆ. ಹೋಗಿ ಲಕ್ಷ್ಮಕ್ಕ ರೊಟ್ಟಿಲಿ ಹಾಲು ಕರ್ದೇರಿ ಇಸ್ಕೊ ಬಂದ್ಬಿಡಕ್ಕಾಯ್ತದೆ ಅಂದ್ಬಿಟ್ಟಂಗೆ ಬಂದೆ ಕನಕ. ಒಂದು ಪಾವ ಹಾಲು ಕೊಡಕ. ಸರಿ ತಕೋ ಒಂದು ಪಾವ ಬೇಕಾ? ಸರಿ ಕುತ್ಕೋ ತಗೊಬತ್ತೀನಿ. ಟೀ ಮಾಡ್ಗನ? ಬೇಡ ಕನಕ ಏನು ಬೇಡ ಕತೆ. ಬೆಳಗ್ಗೆ ಈಸ್ಕೋಗಿದ್ನಲ್ಲ ಹಾಲು ಅದೇ ಹುಸಿ ಇತ್ತು. ಅದೇ ಕಾಪಿ ಕಾಯಿಸ್ಕೊಂಡು ಕುಡ್ಕೊಂಡು ಬಂದೆ. ಇನ್ನೇನಕ್ಕ ಪಾರತಿ ಚೆನ್ನಾಗಿದ್ದಲ್ಲ? ಕೂಸು ಹೆಂಗಿದ್ದದು? ಅದಕ್ಕೆ ಹಟ್ಟಿ ತಗೋ ಬಂದಿಲ್ಲ ಹಂಗೆಯೇ ಕೊಟ್ಕತವೆ. ಹಾಲು ಇಸ್ಕಿಸ್ಕೊ ಹೊಂಟೋಯ್ತೀನಲ್ಲ ವತರ್ನಾಗ ಎಲ್ಲ ಬರ್ತಾರಲ್ಲ ಅತ್ತಗೆ ಇಸ್ಕೊ ಹೋಗ್ಬಿಟ್ಟು ಇತ್ತಾಗ ಬಂದೇ ಇಲ್ಲ. ಪಾರತಿಯಲ್ಲಿ ಕಾಣ್ತಾನೆ ಇಲ್ಲ. ಮನ್ಗಿನ್ಗಿದ್ದಾಳೇನೋ? ಅಯ್ಯೋ ಇಲ್ಲ ಕಣ್ ಪದ್ಮ. ಅದೇ ಕೂಸ್ಗೆ ಹೊಸಿ ಯಾಕೋ ಸೀತಾ ಬಂಕಾಗ್ಬಿಟ್ಟು ಜನ ಬಂದ್ಬಿಟ್ಟಿದ್ದು. ಅದಕ್ಕೆ ಕುಳ್ಳನೂ ಪಾರತಿನೂ ಆಸ್ಪತ್ರೆ ಕರ್ಕೋಬೇಕು. ಆಸ್ಪತ್ರೆಗೆ ಹೋಗಿದ್ದದ ಹುಷಾರಾಗಿ ನೋಡ್ಕೋಬೇಕು ತಾನೆ ಮಗಿನ. ಅಲ್ಲ ಓಸಿ ಹುಷಾರಾಗಿ ನೋಡ್ಕೊಂಡಿಲ್ಲ ಅಚ್ಚುಕಟ್ಟಾಗೆ ನೋಡ್ಕೊಂಡಿದ್ದು. ಆದ್ರೂ ಎಳೆ ಮಗ ಅಲ್ವಾ? ಅಯ್ಯೋ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಕತೆ. ಇನ್ನೇನು ಸಮಾಚಾರ? ನಿನ್ನ ಮಗಳು ಹೆಂಗಿದ್ದಳು? ಅಯ್ಯೋ ಚೆನ್ನಾಗವಳೆ ತಕ್ಕ. ದೊಡ್ಡದಾಗಿದ್ದದ? ಇಲ್ಲ ಕನಕ ಸಣ್ಣೇನು. ಈಗ 5ನೇ ಕ್ಲಾಸು. 5ನೇ ಕ್ಲಾಸ? ಅದು ನೋಡಿದ್ರೆ ಯಾವತ್ತು ಸ್ಕೂಲ್ಗೆ ಹೋಯ್ತಿತ್ತು. ಏನು ದೊಡ್ಡದಾಗಿ ಹೆಣ್ಣಂಗೆ ಕಾಣ್ತಾ ಕೂತದೆ ಅದಕ್ಕೆ ಕೇಳಿದೆ. ಇಲ್ಲ ಕನಕ 5ನೇ ಕ್ಲಾಸು ಅಷ್ಟೇ. ಅಲ್ಲ ಮಾಲ ಎಲ್ಲಿಗೆ ಹೋದ್ಲು? ಕಿವುಡ ಮೇಲೆ ಹೋಯ್ತು ಕಾಣ್ತಾನೆ ಇಲ್ವಲ್ಲ? ಹೊಸ ಕೆಲಸ ಇತ್ತು ಅದಕ್ಕೆ ಕಿವುಡಮ್ಮ ಹೋಯ್ತು. ಮಾಲನವೇ ಜೊತೆಗೆ ಹೋಯ್ತೀನಿ ನಂಗೆ ಹೋಗವಳೆ. ಹೋಗಿದ್ದಾಳ? ಸರಿ ತಕೊಳ್ಳಿ. ಮತ್ತೆ ಇನ್ನೇನಕ್ಕ ಸಮಾಚಾರ? ಅಣ್ಣ ಇಲ್ಲಿಗೆ ಹೋಯ್ತು ಕಾಣ್ತಾನೆ ಇಲ್ಲ. ಮಾರಯ್ಯ ಹೊಲದಿಂದ ಬಂದ್ಬಿಟ್ಟು ಹಸಿಗೆ ಕಟ್ಟಾಕ್ಬಿಟ್ಟು ಇಲ್ಲಿಗೆ ಹೋಯ್ತೀನಿ ಅಂಗಡಿಗೆ ಹೋಗಿದ್ದೀನಿ ಬರ್ತೀನಿ ಅಂದ್ಬಿಟ್ಟು ಹೋದವರು ಇನ್ನೂ ಬಂದೇ ಇಲ್ಲ. ಕೂತ್ಕೋ ಪದ್ಮ ಕೂತ್ಕೋ. ಕಾಪಿ ಕಾಯಿಸ್ಬೇಕಾಯ್ತು ಕಾಯಿಸ್ತೀನಿ ಕೂತ್ಕೋ. ಕುಡ್ಕೊಂಡು ಹೋಗು ಮತ್ತೆ. ಇಲ್ಲ ಕನಕ ಓದ್ತಾ ಇರ್ತದೆ. ಹೆಣ್ಣು ಜಲ್ದಿ ಬಾ. ಇಲ್ಲ ನಾನೇ ಬರ್ತೀನಿ ಅಂತ ಆಟ ಹಿಡ್ಕೊ ಕೂತಿತ್ತು. ಸರಿ ಕತೆ ಜಲ್ದಿ ಇಸ್ಕೊ ಬರ್ತೀನಿ ಮನೇಲಿ ತವಿರು ಅಂದ್ಬಿಟ್ಟು ಹಂಗೆ ಬುರುಡು ಬಂದೀನಿ ಕತೆ ಕೊಡಕ. ಎಲ್ಲರೂ ತಗೋಗಿ ಪಾಯಸ ಅಂತ ಹಿಡಿದು ಕೂತದೆ ಆಟ ಮಾಡ್ಕೊಂಡು. ಅದಕ್ಕೆ ಅದನ್ನಾರು ಇಸ್ಕೊಡ್ತೀನಿ. ಸಣ್ಣಕ್ಳು ಹಂಗೆ ತಗೋ ಹಿಡ್ದಾಟ. ಏನು ಕೇಳ್ತಾವೆ ಮಾಡ್ಕೊಡ್ಲೇಬೇಕು. ಐಕ್ಳಿಗೆ ಏನು ಕೇಳ್ತವೆ ಚಿನ್ನ ಕೇಳ್ತಾ? ಒಂದಿಷ್ಟು ಪಾಯಸ ತಾನೇ ಮಾಡಿಕೊಡುವೆ. ನಿನ್ನ ಗಂಡ ಎಲ್ಲಿ ಹೋದ? ಅವ್ರೂ ಕೆಲಸದಿಂದ ಈಗ ತಾನೇ ಬಂದರು. ಅವ್ರಿಗೂ ಕಾಪಿ ಕಾಯಿಸ್ಕೊಟ್ಬಿಟ್ಟು ನಾನು ಕುಡ್ಕೊಂಡು ಕೂತಿರಿ ಬರ್ತೀನಿ ಅಂದ್ಬಿಟ್ಟು ಹಂಗೆ ಬಂದೆ. ಅಲ್ಲ ಕನಕ ಇಷ್ಟೊತ್ತಲ್ಲಿ ಆಸ್ಪತ್ರೆಗೆ ಬಾಕ್ಲಾಕಿರ್ತವೆ ಅಲ್ವಾ? ಅದೇ ಕಣ್ ಪದ್ಮ. ಅದೇ ಗೌರ್ಮೆಂಟ್ ಆಸ್ಪತ್ರೆಯಿಂದ ಇನ್ನೊಂದಲ್ಲ ಅದಕ್ಕೆ ಮುಂದಕ್ಕೆ ಮಕ್ಕಳ ಆಸ್ಪತ್ರೆ. ಅದೇನೋ ಕ್ಲಿನಿಕ್ ಮಾಡಿಕೊಂಡಳಲ್ಲ ಅಮ್ಮ
ಅಲ್ಲಿಗೆ ಹೋಗಿರೋದು. ಓ ಅಲ್ಲಿಗ ಮಕ್ಕಳು ಡಾಕ್ಟ್ರು ಚೆನ್ನಾಗಿ ನೋಡ್ತಾಳೆ ತಗೊಳ್ಳಿ. ಓಸಿ ಚೆನ್ನಾಗಿ ನೋಡೋಣ, ಅವಳ ಕೈ ಗುಣ ಭಾರಿ ಒಳ್ಳೇದು. ನನ್ನ ಅಮ್ಮ ಇಟ್ಲಿಗೂ ಅಲ್ಲೇ ಅಲ್ವಾ ಮಾಡಿಸಿದ್ದು. ಓಸಿ ದಿವಸ ಇದ್ದಿದ್ದಾಳವಮ್ಮ, ಆಗ್ಲಿದ್ದು ಅವಳೆ ಸುಮಾರು ದಿವಸ ಇದ್ದಾವೆ. ಹ್ಞೂ ಚೆನ್ನಾಗಿ ನೋಡ್ತಾಳೆ, ಭಾರಿ ಚೆನ್ನಾಗಿ ನೋಡ್ತಾಳೆ, ಒಳ್ಳೆ ಕೈ ಗುಣ ಮಾತ್ರ. ಅಲ್ಲೇ ತೋರಿಸಿ ಮತ್ತೆ ಮಗಿಗೆ ಜಲ್ದಿ ವಾಸಿ ಆಗ್ಬಿಡ್ತದೆ. ಅಲ್ಲ ರಂಜಿ ಗಿಂಜಿ ಮಾಡಬೇಕು ತಾನೆ, ಇಳಿ ಗಿಳಿ ತೆಗಿಬೇಕು ತಾನೆ, ಎಲ್ಲ ಮಾಡಿದ್ರೆ ಅವತ್ತು ಇಳಿ ತೆಗೆದು ಮಡಗಿತ್ತು ಅಮ್ಮ, ಇಳಿನ ತೆಗಿತು. ಇವತ್ತು ಬಂದಿಲ್ವಲ್ಲ, ಹಾಚ್ಕೋಕರ್ಲ ಬಂದ್ಮೇಲೆ ಇಳಿ ಗಿಳಿ ತೆಗಿಸ್ಬೇಕು. ಅವ್ರು ಬಂದ್ಬಿಡ್ಲಿ ಅಂತ ಹಂಗೆ ಇಳಿ ಕತೆ. ಇನ್ನೇನಕ್ಕ ಪಾರತಿಯವ್ರ ಮನೆಯವರೆಲ್ಲ ಬರ್ತಾರೆ, ಎಲ್ಲ ಚೆನ್ನಾಗವ್ರೆ ಅಲ್ವಾ? ಕಿವುಡಮ್ಮ ಇರ್ತದಲ್ಲ, ಏನು ಮಾತಾಡೋಕ್ಕೆ ಐಕಿಲ್ಲ. ಅಲ್ಲ ಮಾತಾಡಿದ್ರೆ ಚೆನ್ನಾಗದ, ಇದೇನು ಹಾಲು ಬಂದರೆ ಹಾಲಿಸ್ಕೊಳಕ್ಕೆ ಬಂದರೆ ಹಾಲಿಸ್ಕೊ ಹೋಗ್ಬೇಕು, ಹಾಲು ಮುಳ್ಳೆಲ್ಲ ಮಾತಾಡ್ತಾಳಲ್ಲ ಅಂದ್ಬಿಟ್ಟು ಬೈದು ಬಿಡ್ತದೆ ಅಂದ್ಬಿಟ್ಟು ಏನು ಮಾತಾಡೋಕ್ಕಿಲ್ಲ ಕನಕ. ಅಯ್ಯೋ ಏನು ಮಾಡೋಕ್ಕಿಲ್ಲ ತಕೋ, ನೀನಂಗೆ ಅನ್ಕೊಂಡ್ರೆ ಏನು ಮಾಡೋದು? ಇಲ್ಲ ಕತೆ ಪಾರತಿಯವ್ರ ಮನೆ ಚೆನ್ನಾಗವ್ರೆ, ಏನು ತೊಂದರೆ ಏನೂ ಇಲ್ಲ. ಅಚ್ಚುಕಟ್ಟಾಗಿ ಗಂಡ ಕೆಲ್ಸಕ್ಕೆ ಹೋಗ್ತಾನೆ, ಆಗ್ಲೂ ಸಂಧೆ ಎಲ್ಲಕ್ಕಿಲ್ಲ, ಅಚ್ಚುಕಟ್ಟಾಗಿ ದುಡ್ದು ಹಾಕ್ತಾರೆ. ಹ್ಞೂ ಅತ್ತೆ ಮಾವ ಎಲ್ಲ ಅವರೇ, ನಾದ್ನಿ ಎಲ್ಲ ಅವ್ರೆ. ಬಂದು ನೋಡ್ಕೊಬೋದ್ರಲ್ಲ ಮಗಿನ ನೋಡ್ಕೋಗಿ ಆರೇಕ ಗಿರೇಕ ಸಾಮಾನೆಲ್ಲ ತಂದು ಕೊಟ್ಟು ಅಷ್ಟು ಚೆನ್ನಾಗಿ ಮಾಡಿದ್ರು ತಕೋ. ಏನು ನಾವು ಹುಡುಕಿದ್ರು ಅಂತ ಸಂಬಂಧ ಸಿಕ್ತಿತ್ತಿಲ್ಲ. ಏನು ದೇವ್ರು ದೊಡ್ಡವನು ಪಾರ್ವತಿಗೆ ಒಳ್ಳೆ ಸಂಬಂಧ ಕೊಡ್ತು. ಭಾರಿ ಒಳ್ಳೆಯವರು. ನಾವೇ ನೋಡಿ ಮಾಡಿದ್ರು ಅಂತ ಸಂಬಂಧ ಸಿಕ್ತಿತ್ತಿಲ್ವೇನೋ. ಏನೋ ಕಣಕ್ಕ, ದೇವ್ರು ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು ಕತೆ. ಮಗ ಚೆನ್ನಾಗವನೆ, ಹ್ಞೂ ಚೆನ್ನಾಗವನೆ. ಏನು ಕಿಲಿ ಏನಂಗಿದ್ದ ಅವತ್ತಿಂದ, ಇವತ್ತು ಯಾಕೋ ಹೊಸಿಯ ಮಂಕಾಗ್ಬಿಟ್ಟವನೆ. ಸರಿ ಆಯ್ತಾರೆ, ಉಸ್ಕಿ ಸರೆಲ್ಲ ಆದಮೇಲೆ ಸರಿ ಆಯ್ತಾನೆ ತಕೋ. ಬಾಲ್ ಕೊಟ್ಟಾನಂತೆ ಗೊತ್ತಾಯ್ತದೆ ಪಾಪ. ನಿನ್ನ ಮಾತಾಡ್ತಾವೆ ಹಂಗೆ ನಿಲ್ಸ್ಕೊ ಕೂತಿದ್ನಲ್ಲ, ಇನ್ನು ಬೇರೆ ಬೇರೆ ಪಾಯಸ ಮಾಡ್ಕೊಡು ಅಂತ ಬೇರೆ ಬಾವಿಸ್ಕೊ ಕೂತಿದ್ದದಂತೆ. ಬಾ ಮಾಡ್ಕೊಟ್ಟನು. ಉಂಕನಕ ಎಣ್ಣದಲ್ಲ, ನಾನು ಇನ್ನು ಏನಾದ್ರು ಬಾವಿಸ್ಕೊಬಿಟ್ರೆ ನಾನು ತಿನ್ನಗಂಟು ಬಿಡೋಕಿಲ್ಲ ಕನಕ. ಒಂದು 2 ದಿವಸ ಲೇಟ್ ಗಿಟ್ ಮಾಡಿಬಿಟ್ರೆ ಜರನೇ ಬಂದ್ಬಿಡ್ತವೆ ಕನಕ. ಅಲ್ಲ ಹಂಗೂ ಬೇ ಬಾವಿಸ್ಕೊ ಕೂತ್ಕೊಂಡಾರ, ಏನು ಒಂದು ತಿನ್ನಬೇಕು ಅಂತ ಆಸೆ ಮಾಡ್ಕೊಂಡ್ರೆ ಏನು ಅದು ಬಟ್ಟೆ ಬರೀ ಅದು ಬಳೆ ಗಿಳೆ ಅಂತೇನ ಏನು ಆಸೆ ಮಾಡೋಕ್ಕಿಲ್ಲ. ತಿನ್ನೋದು ಉಣ್ಣೋದು ಆದರೆ ಜರನೇ ಬಂದ್ಬಿಡ್ತವೆ ತಗೊಂಡಿಲ್ಲ ಅಂದರೆ. ಒಂದು 2 ದಿನ ನೆನ್ಸ್ಕೊಂಡು ಆಸೆ ಮರಿ ಕಡ್ದದಲ್ಲ ಹಂಗೆ ಬಂದ್ಬಿಡ್ತವೆ. ಓಸಲು ಹಂಗೆ ಗೋಬಿ ಅಂತಿತ್ತು ನಮ್ಮ ಮಟ್ಟಿಯವರು, ಇಲ್ಲಿ ಚೆನ್ನಾಗಿ ಮಾಡೋಕ್ಕಿಲ್ಲ ಕತೆ. ಪೇಟೆಗೆ ಹೋಗ್ತೀನಲ್ಲ ಚಕ್ಕ ಬರ್ತೀನಿ ಅಂತ ಹೇಳಿದ್ರು, ಹೋಗ್ಲಿಲ್ಲ, ಲೇಟಾಗಿ ಹೋಯ್ತು, ಜರನೇ ಬಂದ್ಬಿಡೋದ. ಅಯ್ಯೋ ಅದು ಹಾಕಬೇಕು, ಪಾಯಸ ಕೇಳ್ತದೆ ಮೊನ್ನೆಯಿಂದ ಮಾಡ್ಕೊಟ್ಬಿಡ್ತೀನಿ ತಗೊಳ್ಳಿ. ಅಯ್ಯೋ ಒಂದೊಂದು ಐಕ್ಳಿಗೆ ಹಂಗೆ ತಕೋ, ಹಂಗೆ ಏನು ಬಾವಿಸ್ಕೊಂಡಿರ್ತಾವಲ್ಲ ತಿನ್ನಕ್ಕೆ ಅದಕ್ಕೆ ಕತೆ. ಡಾಕ್ಟ್ರಮ್ಮ ಮಗಿಗೆ ಏನಾಗಿದ್ದು? ಪಾಪುಗೆ ಎದುರುಕೊಳ್ಳೋ ಅಂಥದ್ದು ಏನಾಗಿಲ್ಲ. ಆ ಪಾಪ ಆರೋಗ್ಯ ಎಲ್ಲ ಚೆನ್ನಾಗಿದೆ, ಆದರೆ ಒಂದು ಸ್ವಲ್ಪ ಪಾಪುಗೆ ಶೀತ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಆ ಥರ ಆಗಿರೋದು. ಏನು ಜ್ವರ ಏನು ಮಕ್ಳಿಗೆ ನಾರ್ಮಲಾಗಿ ಬರ್ತಾವಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹಾಗೆ ಮೈ ಬೆಚ್ಚಗಿದೆ ಅಷ್ಟೇ. ಶೀತ ಆಗಿದೆ, ನಾನೊಂದು ಸಿರಪ್ ಕೊಡ್ತೀನಿ, ಅದರ ಬೆಳಿಗ್ಗೆ ಸಂಜೆ ಅದಕ್ಕೆ ಹಾಲು ಕುಡಿಸಿದ್ಮೇಲೆ ಒಂದೊಂದು ಟೈಮ್ ಕೊಡಿ, ಸಾಕು ಸರಿ ಹೋಗುತ್ತೆ ಎಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡಿ. ಡಾಕ್ಟ್ರ್ ಹಂಗ್ರಿ ಏನೂ ಪ್ರಾಬ್ಲಮ್ ಇಲ್ಲ ತಾನೇ? ಇಲ್ಲಮ್ಮ ಏನೂ ಇಲ್ಲ, ತುಂಬ ಚೆನ್ನಾಗಿದೆ, ಆರೋಗ್ಯವಾಗಿದೆ. ಶೀತ ಆಗಿದೆ ಅಷ್ಟೇ, ಏನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಹೋಗಿ. ನೀವು ಅಷ್ಟೇ ಯಾವಾಗಲೂ ತಲೆಗೆ ಬಟ್ಟೆ ಕಟ್ಟಿರಿ, ಸ್ವೆಟರ್ ಹಾಕ್ಕೊಳ್ಳಿ, ಇವಾಗ ಶೀತ ಟೈಮ್ ಅಲ್ವಾ ಅದಕ್ಕೆ ಆ ಥರ ಆಗಿದೆ ಅಷ್ಟೇ. ನೀವು ತುಂಬ ಬೆಚ್ಚಗಿರಬೇಕು, ಪಾಪು ಸಾಕ್ತೀರಲ್ವಾ, ನೀವು ತುಂಬ ಬೆಚ್ಚಗಿದ್ರೆ ಸರಿ ಹೋಗುತ್ತೆ. ಇನ್ನು ಪಾಪುಗೂ ಅಷ್ಟೇ ಕ್ಲೀನಾಗಿ ಕವರ್ ಮಾಡಿ, ಫುಲ್ ಕವರ್ ಮಾಡಿ. ಯಾವಾಗಲೂ ಒಂಥರ ಕೋಲ್ಡಲ್ಲಿ ಇರಬೇಡಿ, ಮಗುನ ಯಾವಾಗಲೂ ಬೆಚ್ಚಗಿಡಕ್ಕೆ ಟ್ರೈ ಮಾಡಿ, ಅದೆಲ್ಲ ಸರಿ ಹೋಗುತ್ತೆ. ಇನ್ನೇನಿಲ್ಲ, ನಾನು ಒಂದು ಸಿರಪ್ ಬರ್ಕೊಡ್ತೀನಿ, ಹಾಕಿದ್ರೆ ಸರಿ ಹೋಗುತ್ತೆ. ಇನ್ನೇನಾದರೂ ತೋರಿಸ್ಬೇಕಿತ್ತಾ? ಇನ್ನೇನು ಇಲ್ಲ ಕಣ್ ಡಾಕ್ಟ್ರಮ್ಮ, ಮಗಿಗೆ ಹುಷಾರಿಲ್ಲ ಅಂದಾಗ ಭಾರಿ ಹೆದರಿಕೆ ಆಗೋಯ್ತು. ಅದಕ್ಕೆ ಇಲ್ಲಿಗೆ ಅಲ್ವ ಬರೋದು, ಅಕ್ಕಪಕ್ಕ ಊರವರೆಲ್ಲರೂ, ಅದಕ್ಕೆ ಹೆಂಗೆ ಬಂದೋಕತ್ತೆ. ಇನ್ನೇನು ಇಲ್ಲ ತಾನೇ? ಇಂಜೆಕ್ಷನ್ ಏನಾದ್ರು ಮಾಡಿರೋ ಮಗಿಗೆ? ಇಲ್ಲ, ಮಗುಗೇನು ಇಂಜೆಕ್ಷನ್ ಮಾಡೋದಿಲ್ಲ, ಹೇಳಿದ್ನಲ್ಲ ಒಂದು ಸಿರಪ್ ಕೊಡ್ತೀನಿ ಅಂತ, ಅಷ್ಟೇ ಸಾಕು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೇಳಿ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಬರೋದ ಮತ್ತೆ.